SC ಸಮಾಜ ಇರಬಹುದು, ಮೈನಾರಿಟಿ ಸಮಾಜ ಇರಬಹುದು, ಮುಸ್ಲಿಂ ಸಮಾಜ ಇರಬಹುದು, ಮತ್ತು ಕುಂಬಾರು ಎಲ್ಲ ಸಮಾಜಗಳು, ಎಲ್ಲಾ ಸಮಾಜದವರು ಆ ಕ್ಷೇತ್ರದಲ್ಲಿ ನಮ್ಮ ಅವ್ರವ್ರ ರಿಲೇಷನ್ಗಳು ಎಲ್ಲಿದಾವಲ್ಲ ಎಲ್ಲ ಸಮಾಜದವರು ನಮ್ಮವ್ರು ಹೋಗಿ ಪ್ರಚಾರ ಮಾಡಿ ಬಂದಾರು, ಹೋಗಿ ಹೇಳಿ ಬಂದಾರು. ಒಂದ್ ದಿವಸ ರಾಜು ಮಣ್ಣಿಕಿನಿ ಅವ್ರು ನೋಡ್ರ ತೇರ್ದಾಳ್ ಮತಕ್ಷೇತ್ರದಿಂದ 8 ಜನ ಬಂದೈತೆ ಅಂತ ಕೇಳಿದ್ರು ಅವ್ರು. ನೋಡಿದಾಗ ಹೇಳಿದ್ರು ಅವ್ರ ತೇರ್ದಾಳ್ ಮತಕ್ಷೇತ್ರದಾಗ ಬಹುಶಃ ಹೆಚ್ಚಿನ ಸಂಖ್ಯೆ ನಿಮ್ಮದ ಬಂದೈತೆ ಅಂತ ಹೇಳಿದ್ರು ನನಗೆ. ಆದ್ರೆ ನನಗೆ ಬಹಳ ತುಂಬಾ ಖುಷಿ ಆಯ್ತು. ಯಾಕಂತಂದ್ರ ಇಲೆಕ್ಷನ್ ಮಾಡುವಾಗ ಹೆಂಗಿತ್ತಪ್ಪ ಅಂದ್ರ ಅಲ್ಲಿ ಉಮೇಶ್ ಮೇಟಿ ಅವ್ರ ಪರಿಸ್ಥಿತಿ ಫಸ್ಟ್ಗೆ ಗೆಲ್ಲಂಗಿಲ್ಲ. ನೀವು ನೋಡಿರ್ಬೇಕ ಶಾಸಕರನ್ನ ಈಗಾಗಲೇ ಸರ್ಫ್ ಎಕ್ಸಲ್ ಹಚ್ಚಿ ತೊಳೆದ್ರ ಭೀಮಶಪ್ಪಣ್ಣ ಮತ್ತು ನಮ್ಮ ರಾಜು ಭದ್ರನ್ ಅವರು. ಯಾಕಂತಂದ್ರ ಇವತ್ತಿಗೆ ಕಾಂಗ್ರೆಸ್ 0 ಆಗೈತಿ, ಸರ್ವೆ ರಿಪೋರ್ಟ್ದಾಗೆಲ್ಲ BJP ಬಂದೈತಿ, ಇನ್ನು ಕಾಂಗ್ರೆಸ್ ಮುಕ್ತ ಆಕತಿ ಬಹಳ ಮಾತಾಡಿದ್ರೆ. ಅವಾಗ ಆ ವಿಡಿಯೋಗಳನ್ನ ನಾನು ನೋಡಿದ್ನಿ. ನಾನು ಗೆದ್ದ ಮೇಲೆ ವಿಜಯೋತ್ಸವ ದಿವಸ ಮಾತಾಡ್ಬೇಕಂತೇಳಿ ಅದನ್ನ ಇಟ್ಕೊಂಡ್ ಕೂತಿದ್ದೆ. ಯಾಕಂತಂದ್ರ ಅವನಿಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನ್ ಹೇಳ್ಯಾನಂದ್ರೆ, ನೀವು ತಲೆಗಿರ್ಲಿ, ಯಾರು ಕಾಂಗ್ರೆಸ್ ಕೋಟ್ ಆಗ್ತಿರ್ಲಿ ನೀವು ಹಿಂದೂಗಳಲ್ಲ ಅನ್ನುವಂತ ಮಾತನ್ನ ಹೇಳ್ಯಾರ. ಇದು ಬಹಳ ಮಹಾ ಅಪರಾಧ ಅವ್ರ. ಯಾಕಂತಂದ್ರ ಹಿಂದೂಗಳ ಪರ್ಸೆಂಟೇಜ್ ಎಷ್ಟೈತಿ, ಮೈನಾರಿಟಿ ಅವ್ರಿಗೆ ಎಷ್ಟು ವೋಟಿಂಗ್ ಐತಿ, ಮೊದಲು ಅದನ್ನ ತಿಳ್ಕೊಂಡು ಮಾತಾಡ್ಬೇಕು. ಒಬ್ರು ಶಾಸಕರಾದವರು ಈ ಮಾತನ್ನ ಅನ್ಬಾರ್ದು. ಆಕ್ಚುಲಿ ಅವರು ಪತ್ರಕರ್ತರಿನ ರಿಕ್ವೆಸ್ಟ್ ಮಾಡ್ಕೋತನು ಇಂಥ ಮಾತುಗಳನ್ನ. ಯಾಕಂತಂದ್ರ 140 ಗೆಲ್ಬೇಕಾದ್ರ 136 MLA ನಮ್ಗೆ ಗೆಲ್ಬೇಕಾದ್ರ ಹಿಂದೂ ಮುಸ್ಲಿಂ ಎಲ್ಲಾರು ವೋಟ್ ಹಾಕಿದಾಗ ಗೆದ್ದಾವ. ಅವರು 65 ಬಂದ ಅವ್ರ ಎಚ್ಚರದಿಂದ ಇರಬೇಕು. ಇನ್ನು ಮುಂದಿನ ದಿನಮಾನದಾಗ ಈಗೇನ್ 65 ಬಂದಾವಲ್ಲ ಅವು 35 ಹಾಕವ್. ಯಾಕಂತಂದ್ರ ನಮ್ಮ ಸಂಘಟನೆ ಇವತ್ತಿನಿಂದ ಚಾಲು ಆಗೈತಿ, ತಲೆಗಿಡುವ ಅಂತ ಹೇಳ್ರಿ ಅವ್ರಿಗೆ. ಅದಕ್ಕ ಇಂಥ ಮಾತುಗಳನ್ನ ಹೇಳ್ಬಾರ್ದು. ಶಾಸಕರಿಗೆ ನಾ ಯಾವುದೇ ಕೆಲಸ ಮಾಡಿದ್ರು ನಾನ ಮಾಡೇನಿ ಅಂತ ಹೇಳ್ತಾರೆ, ಆದ್ರೆ ನಾ ಪ್ರೂಫ್ ಸಮೇತ ಇಟ್ಟೇನಿ. ಯಾಕಂತಂದ್ರ ಒಂದ್ ದಿವ್ಸ ಮಾತುಕತೆ ಮಾಡಿದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ RB ತಿಮ್ಮಾಪುರ ಅವ್ರನ್ನ ಕೇಳಿದ್ರು. ಅವ್ರ ಯಾರ ಅನುದಾನ ತಂದಾರತ್ತ, RB ತಿಮ್ಮಾಪುರ ಸಿದ್ದು ಕೊಣ್ಣೂರ್ ಅವರು ತಂದಾರತ್ ಹೇಳಿದಾಗ ಪತ್ರಕರ್ತರ ಮುಂದೆ ಡೈರೆಕ್ಟ್ ಹೇಳಿದ್ರು. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರೆ ಅದನ್ನ ಅಷ್ಟೇ ತಿಳ್ಕೋಬೇಕು. ಇನ್ನ PWD ಮಿನಿಸ್ಟ್ರು ಬರ್ತಾರ, ಬಂದ್ ಅವಾಗ ಯಾರು ತಂದಾರ ಅನ್ನೋದು ಅದನ್ನು ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾವುದೇ ಕೆಲಸ ಮಾಡಿದ್ರೆ ತಾ ಕೆಲಸ ಮಾಡೇನಂದ್ರೆ ಮಾಡೇನಂತ ಹೇಳಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ಅವಾಗ ಏನ್ ಮಾಡ್ತಾನ, ಜನ ಹೋದಾಗ ಸರ್ಕಾರ ನಮ್ದಿಲ್ಲ ಏನ್ ಕೆಲಸ ಮಾಡಕ್ ಆಗುದಿಲ್ಲ ಅಂತೇಳಿ ಅದೊಂದು ಸ್ಲೋಗನ್ ಹಾಕ್ತಾನೆ ಯಾವತ್ತು ಪಾದಾಗೊಮ್ಮೆ. ಸರ್ಕಾರ ನಮ್ದಿಲ್ಲ ಅಂತಾರ, ಅದಕ್ಕೆ ಕೆಲಸ ಆತಂದ್ರ ನಾನ ಮಾಡೇನಿ ಅಂತಾರ. ಅಂತವೆಲ್ಲ ಮಾತನಾಡ್ಬಾರ್ದು. ದೊಡ್ಡವ್ರದಾರು 4 ಸಲ 5 ಸಲ MLA ಆಗ್ಯಾರು, 4-5 ಸಲ 6 ಸಲ ಎಲೆಕ್ಷನ್ ನಿಂತಾರ. ಅವ್ರ ಹಿರಿಯರು, ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರು. ಇಂಥ ಕೆಲಸ ಮಾಡಬಾರ್ದು ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಆದ್ರೆ ಒಂದ್ ಮಾತು ಇನ್ನೊಂದು ಮಾತು ಹೇಳಕ್ ಬಯಸ್ತೀನಿ. ಸತೀಶ್ ಜಾರಕಿಹೊಳಿ ಸಾಹೇಬ್ರು ಎಷ್ಟು ಚಂದ ಇಲೆಕ್ಷನ್ ಮಾಡಿರೋ ಅಂತ ಹೇಳ್ತಾನ. ಯಾಕಂದ್ರೆ ನಾ ಅವ್ರ ಜೊತೆ ಇದ್ನಿ ಕಂಟಿನ್ಯೂ ಇಲೆಕ್ಷನ್ದಾಗ. ಎಲ್ಲಾ ಯಾರ ಮಂತ್ರಿಗಳು ಬರ್ತಾರೋ, ಯಾರ MLA ಬರ್ತಾರೋ ಎಲ್ಲರೂ ಜೊತೆ ನಾವು ಒಡನಾಟ ಮಾಡೀನಿ. ಆದ್ರ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಎಂತ ಕೆಲಸ ಮಾಡಿದ್ರಪ್ಪ ಅಂದ್ರ, ಪ್ರತಿಯೊಂದು ಬೂತ್ ನಲ್ಲಿ ಒಂದು ಬೂತ್ನಾಗ ಹೋಗಿ ಅವ್ರದೇ ಆದಂತ ಜನ ತಂದು ಆ ಬೂತ್ ನೊಳಗ ಏನೈತಿ, ಎಷ್ಟು ಈ ಬೂತ್ ನೊಳಗ ಹಿಂದೂಗಳು ಇಟ್ಟದಾರು, ಮುಸ್ಲಿಮರು ಇಟ್ಟದಾರು, ಗಾಣಿಗೇರು ಇಟ್ಟದಾರು, ಪಂಚಮಸಾಲಿ ಇಟ್ಟದಾರು, ಆನಂತರ ಭೂವಿ ಸಮಾಜದವ್ರು ಇಟ್ಟದಾರು, ಮಾದಿಗ ಸಮಾಜ ಇಟ್ಟದಾರು ಎಲ್ಲ ಲಿಸ್ಟ್ ತರಿಸ್ತಿದ್ರು. ಸಾಯಂಕಾಲ ನಾನ್ ನೋಡುವಾಗ ನನಗೂ ಒಂದ್ 3 ಬೂತ್ ಕೊಟ್ಟಿದ್ರು. ನೀ ಏನ್ ರಿಸಲ್ಟ್ ಕೊಟ್ಟು ನನಗೆ ಹೇಳಿದ್ರು. ನಾನು 3 ಬೂತಿನ ರಿಸಲ್ಟ್ ಹೆಂಗ್ ಕೊಟ್ಟಿನಿ ಅಂದ್ರೆ 670 ಲೀಡ್ ಆಗಿತ್ತು ನಮ್ದು 3 ಬೂತ್ನಾಗ ಕೂಡ. ನಿನ್ನೆ ನಾನು ನೋಡಿದಾಗ ನಮ್ಮ ಬೂತ್ಗಳದಾಗ 670 ವೋಟ್ ಲೀಡ್ ಆಗೈತಿ. ಅದು ಬಾಗಲಕೋಟೆ ಒಳಗ 200, 201, 202 3 ಬೂತ್ ಕೊಟ್ಟಿದ್ರು. 3 ಬೂತ್ ನಮ್ಗ ಒಳ್ಳೆ ರಿಸಲ್ಟ್ ಅನ್ನ ಬಂದಿದ್ದಿ. ಆನಂತರ ಒಂದು ಜಿಲ್ಲಾ ಪಂಚಾಯತಿಗೆ ನನ್ನ ವಿಜಯಾನಂದ ಕಾಶಪ್ಪನವ್ರ ಸಾಹೇಬ್ರನ್ನ ನಮ್ಮ ನಂಜನಮಠ ಗುರುಗಳು ಹಾಕಿದ್ರ. ಅವ್ರ ಜೊತೆ ಹೋದಾಗೂ ಅಲ್ಲೂ ಯಾವ ಹಳ್ಳಿಗೂ ಇಲ್ಲ, ಎಲ್ಲಾ ಹಳ್ಳಿಗಳು ನಮ್ಮ ಲೀಡ್ ಆಗ್ಯಾವ, ಯಾವ ಕಡಿಮೆ ಆಗಿಲ್ಲ. ಬೆನಕಟ್ಟಿ ಒಳಗ ಒಂದ್ 2 ಬೂತಿಗ್ನಾಗ ನಾವು ರಾಮಲಿಂಗ ರೆಡ್ಡಿ ಸಾಹೇಬ್ರು, ಬೆನಕಟ್ಟಿ ಒಳಗ SR ಪಾಟೀಲ್ರು, ಸರ್ನಾಯಕ್ ಸಾಹೇಬ್ರಿಗೆ ನಮ್ಗೊಂದ್ 4-5 ಊರು ಕೊಟ್ಟಿದ್ರು. ರೆಡ್ಡಿ ಸಮಾಜ ಊರ್ ಜೊತೆ ನನ್ನೂ ಕಳಿಸಿದ್ರು. ಆ ಊರುಗಳು ಎಲ್ಲ ಹೈಯೆಸ್ಟ್ ಲೀಡ್ ಆಗ್ಯಾವ. ಆ ಕ್ಷೇತ್ರದಲ್ಲಿ ಒಳ್ಳೆ ಲೀಡ್ ಅನ್ನ ಬಂದಾವ. ಅದಕ್ಕೆ ಎಲ್ಲಾ ಸಮಾಜದವರು ಇವತ್ತಿಗೆ MB ಪಾಟೀಲ್ ಸಾಹೇಬ್ರು ಇರ್ಬೋದು, ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು, ಮತ್ತು ಶಿವರಾಜ್ ತಂಗಡಿ ಸಾಹೇಬ್ರು ಇರ್ಬೋದು. ಯಾಕೆ ಒಬ್ಬೊಬ್ಬರ ಸಮಾಜದವ್ರನ್ನ ಕರೆಸಿದ್ರೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಪ್ರತಿಯೊಬ್ಬರು ಯಾವ ಸಮಾಜದ ಓಡದಲ್ಲ ಆಯಾ ಸಮಾಜದ ಮಿನಿಸ್ಟರ್ ಮಂತ್ರಿಗಳನ್ನ, ಆ ಸಮಾಜದ MLA ಕರೆಸಿ ಮೀಟಿಂಗ್ ಮಾಡಿದ್ರೆ. ಯಾಕಂದ್ರೆ ಈ ಅವತ್ತೊಂದ್ ದಿವಸ ಯಾವುದು ಲಂಬಾಣಿ ಸಮಾಜ ಸ್ವಲ್ಪ ಏನೋ ನಮ್ಗ ನೆಗೆಟಿವ್ ಆಗೈತೆ ಅಂದ್ರೆ, ಲಂಬಾಣಿ ಸಮಾಜದ ರಾಜ್ಯದಾಗಿನ ಎಲ್ಲಾ ಹಿರಿಯರನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಸಾಹೇಬ್ರದಂತ ಪ್ಲಾನ್ ನಾವು ತಗೊಂಡು ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಬೂತ್ ನೊಳಗೆ ನಾವು ಮಾಡಕ್ ರೆಡಿ ಆಗಿದ್ವಿ. ಇವತ್ತಿನಿಂದ ಚಾಲು ಮಾಡೋಣ. ಪ್ರತಿಯೊಂದು ಬೂತಿಗೆ ನಾನೇ ಬರ್ತೀನಿ. ಒಂದು ಬೂತಿಗೆ 25 ಜನ ಮಾಡ್ತೀನಿ, ಅಧ್ಯಕ್ಷನ ಉಪಾಧ್ಯಕ್ಷನ ಆ ಫೀಲ್ಡ್ಗೆ ಇಳಿದು ನಾನೇ ಕೆಲಸ ಮಾಡ್ತೀನಿ. ನಮ್ಮ ಪತ್ನಿಯವರು ಹೇಳ್ಯಾರ ಪ್ರತಿಯೊಂದು ಬೂತಿಗೆ 5 ಜನ ಹೆಣ್ಣು ಮಕ್ಕಳನ್ನ ಮಾಡ್ತೀನಿ ಅಂತೇಳಿ ನಮ್ಮ ಪತ್ನಿಯವರು ಮಾತು ಕೊಟ್ಟಾರ. ನಮ್ಗೆ ಇರುವಂತ ಇಲ್ಲಿ ಎಲ್ಲ ನನ್ನ ಅಕ್ಕ ತಂಗಿಯರು ಹೇಳ್ಯಾರ ಪ್ರತಿಯೊಂದು ಬೂತ್ಗೆ ಇಳಿದು ಹೆಣ್ಣು ಮಕ್ಕಳ ಸಂಘಟನೆ ನಾನು ಮಾಡ್ತೀನಿ ಅಂತ ಹೇಳ್ಯಾರ. ಫಸ್ಟ್ ನಿಮ್ಮನ್ನ ಗೆಲ್ಲಿಸ್ತೀನಿ. ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೊದಲ ನಿಮ್ಮನ್ನ ಗೆಲ್ಲಿಸ್ತೀನಿ. ನಾ ದುಡಿದ್ರೆ ಪಗಾರ ಕೊಡ್ರಿ, ನಾ ದುಡಿಲಿಕ್ಕೆ ಪಗಾರ ಕೊಡಕ್ ಹೋಗ್ಬೇಡ್ರಿ. ನಾನೇನ್ ಗುರಿ
ಕೆಲಸ ನಾನು ಮಾಡ್ತೀನಿ. ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಆ ನಂತರ ಮುನ್ಸಿಪಾಲಿಟಿ ಇರ್ಬೋದು, ನಗರಸಭೆ ಇರ್ಬೋದು, ಪ್ರತಿ ಒಂದು ಮನೆಗೆ ಹೋಗಿ ನಾನು ಕಾಲ್ ಬೀಳ್ತೀನಿ. ನಮ್ಮ ಪತ್ನಿಯವರು ಕೆಲಸ ಮಾಡ್ತಾರ, ನಾನು ಮಾಡ್ತೀನಿ, ನನ್ನ ಮಗನ ಮಾಡ್ತಾನೆ, ನನ್ನ ಅಣ್ಣ ತಮ್ಮಂದಿರು ಮಾಡ್ತಾರೆ. ಎಲ್ಲರೂ ಕೂಡಿ ನಿಮ್ಮನ್ನ ಮೊದಲ ಕೆಲಸ ನಾವು ಮಾಡ್ತೀವಿ. ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಈಗಾಗಲೇ ನಾವು ಸ್ಟ್ರಿಕ್ಟ್ ಆಗಿ ಹೇಳಿನಿ, ಪ್ರತಿಯೊಂದು ಹಳ್ಳಿಗಳಿಗೆ ಮೀಟಿಂಗ್ ಮಾಡೋದು ಅಂತ ಹೇಳಿನಿ. ಆದ್ರ ಅವಕಾಶ ಈಗ ಎಲೆಕ್ಷನ್ ಟೈಮ್ದಾಗ ಮೊನ್ನೆ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವು. ಬಾಯಿ ಎಲೆಕ್ಷನ್ ಬರೋದ್ರಿಂದ ನಮ್ಗೆ ಸಮಸ್ಯೆ ಆಯ್ತು, ಉಳಿಸಿದ್ವು. ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಹೇಳ್ತು, ನಮ್ಮ ಸಂಘಟನೆ ಹೆಂಗ್ ಕೊಡ್ತೀವಿ ಅಂದ್ರೆ ಈ ಬೂತ್ನೊಳಗ ಅಧ್ಯಕ್ಷ ಉಪಾಧ್ಯಕ್ಷ ಹೆಸರು ಕೊಡ್ತೀನಿ, ನೀವ್ ಯಾವಾಗ ಕರ್ತೀರಿ 500 ಜನ ಬರೀ ಅಧ್ಯಕ್ಷ ಉಪಾಧ್ಯಕ್ಷ ಬಂದ್ ನಿಲ್ಲುವಂತ ಕೆಲಸ ನಾ ಮಾಡ್ತೀನಿ. ಯಾಕಂತಂದ್ರೆ ಮೊದಲ ಪಂಚಾಯತಿ ಒಳಗ ನಮ್ಮವ್ರನ್ನ ಗೆಲ್ಸಿರ